ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ, 100 ವರ್ಷಗಳ ಹಿಂದಿನ ಜಗತ್ಪ್ರಸಿದ್ಧವಾದ ಒಂದು ಹಳೆ ಪೇಂಟಿಂಗ್ ಇದೆ. ಸರಿ. ಆ ಚಿತ್ರವನ್ನ ನಾವು ದಿನನಿತ್ಯ ನೋಡ್ತಿರ್ತೀವಿ. ಅದು ನಮ್ಮ ಕಣ್ಣಿಗೆ ಎಷ್ಟೋ ವರ್ಷಗಳಿಂದ ಹೋಗೋಗಿದೆ ಅಲ್ವಾ? ಮೇಲ್ನೋಟಕ್ಕೆ ಅದೊಂದು ಸುಂದರವಾದ ಸಾಮಾನ್ಯ ಚಿತ್ರವಷ್ಟೇ. ಹೌದು. ಆದ್ರೆ ಇದ್ದಕ್ಕಿದ್ದಂತೆ ಒಂದು ದಿನ ಆ ಚಿತ್ರದ ಮೂಲೆಯಲ್ಲಿರುವ ಒಂದು ಸಣ್ಣ ಸೂಕ್ಷ್ಮವಾದ ಗುಪ್ತ ರಹಸ್ಯ ಕೋಡ್ ನಮ್ಮ ಕಣ್ಣಿಗೆ ಬೀಳತ್ತೆ. ಆ ಸೀಕ್ರೆಟ್ ಕೋಡ್ನ ಅರ್ಥ ತಿಳಿದ ತಕ್ಷಣ ಏನಾಗುತ್ತೆ ಗೊತ್ತಾ? ಇಡೀ ಚಿತ್ರದ ದೃಷ್ಟಿಕೋನನೇ ಬದಲಾಗುತ್ತೆ ಅಲ್ವಾ? ಖಂಡಿತ. ಆ ಇಡೀ ಪೇಂಟಿಂಗ್ನ ಹಿಂದಿರುವ ಚರಿತ್ರೆ, ಅದರ ಉದ್ದೇಶ ಎಲ್ಲವೂ ಬುಡಮೇಲಾಗಿಬಿಡುತ್ತೆ. ನಾವು ಈ ಹಿಂದೆ ನೋಡಿದ ದೃಷ್ಟಿಕೋನವೇ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ. ಈ ಹೋಲಿಕೆ ಬಹಳ ಅದ್ಭುತವಾಗಿದೆ. ಏನಂದ್ರೆ ಇಂದಿನ ನಮ್ಮ ಈ ಮೂಲಗಳ ಆಳವಾದ ವಿಶ್ಲೇಷಣೆಯ ಉದ್ದೇಶವೂ ಕೂಡ ಬಹುತೇಕ ಇದೇ ಆಗಿದೆ. ಅದೇ ನಾವು ಇಂದು ಚರ್ಚಿಸುತ್ತಿರುವ ವಿಷಯವು ಒಂದು ರೀತಿಯಲ್ಲಿ ಐತಿಹಾಸಿಕ ಪೇಂಟಿಂಗ್ನಲ್ಲಿ ಅಡಗಿರುವ ರಹಸ್ಯ ಕೋಡ್ ಇದ್ದಂತೆಯೇ. ನಮ್ಮ ಮುಂದಿರುವ ಮೂಲಗಳನ್ನ ಒಮ್ಮೆ ಗಮನಿಸಿದರೆ ಕೀತ್ ಕಿಕೋವಾ ಪ್ಯಾಂಗ್ ಅವರ PhD ಪ್ರಬಂಧ, ಮ್ಯಾಥ್ಯೂ ಹೆನ್ರಿ ಅವರ ಪ್ರಸಿದ್ಧ ವ್ಯಾಖ್ಯಾನಗಳು ಮತ್ತೆ ಕೆಲವು ಐತಿಹಾಸಿಕ ಧಾರ್ಮಿಕ ಪ್ರವಚನಗಳ ಟಿಪ್ಪಣಿಗಳಿವೆ. ಹೌದು, ನಿಖರವಾಗಿ. ಈ ಎಲ್ಲವೂ ಸೇರಿ ಗಾಸ್ಪಲ್ ಆಫ್ ಜಾನ್ನಲ್ಲಿ ಯೇಸುಕ್ರಿಸ್ತನು ಬಳಸಿದ ಎಗೋ ಐಮಿ ಎಂಬ ಗ್ರೀಕ್ ಪದಬಳಕೆಯ ಸುತ್ತ ಒಂದು ಅದ್ಭುತವಾದ ಚಿತ್ರಣವನ್ನು ಕಟ್ಟಿಕೊಡುತ್ತವೆ. ಓಹೋ, ಎಗೋ ಐಮಿ. ಹೌದು. ಇಂಗ್ಲಿಷ್ನಲ್ಲಿ ಇದನ್ನ ಐ ಆಮ್ ಅಂತ ಮತ್ತು ಕನ್ನಡದಲ್ಲಿ ನಾನೇ ಅಥವಾ ನಾನೇ ಆಗಿದ್ದೇನೆ ಅಂತ ಕರೆಯಬಹುದು. ಕೇಳಲು ಬಹಳ ಕುತೂಹಲಕಾರಿಯಾಗಿದೆ. ಕೇವಲ ನಾನೇ ಎಂಬ ಈ ಚಿಕ್ಕ ಪದ ನಾನು ಮೊದಲು ಹೇಳಿದ ಆ ಹಳೆಯ ಪೇಂಟಿಂಗ್ನ ರಹಸ್ಯ ಕೋಡ್ನಂತೆ ಹೇಗೆ ಕೆಲಸ ಮಾಡುತ್ತೆ ಎಂಬುದನ್ನು ಕೆದಕುವುದೇ ನಮ್ಮ ಇಂದಿನ ಈ ಕೂಲಂಕುಷವಾದ ಚರ್ಚೆಯ ಧ್ಯೇಯ. ನಿಜ. ಈ ಚಿಕ್ಕ ನಾನೇ ಎಂಬ ಪದವು ಇಡೀ ಹಳೆಯ ಒಡಂಬಡಿಕೆಯ ಇತಿಹಾಸವನ್ನು ಹೇಗೆ ಬದಲಾಯಿಸುತ್ತೆ ಮತ್ತು ಯೇಸುಕ್ರಿಸ್ತನು ಹಿಂದಿನ ಪ್ರವಾದಿಗಳು, ನಾಯಕರು ಹಾಗೂ ಪ್ರಕೃತಿಗಿಂತಲೂ ಹೇಗೆ ಅತ್ಯುನ್ನತ ಶ್ರೇಷ್ಠತೆಯನ್ನು ಹೊಂದಿದ್ದಾನೆ ಎಂಬುದನ್ನ ಈ ಮೂಲಗಳು ಬಹಳ ಸೊಗಸಾಗಿ ವಿವರಿಸ್ತವೆ. ಆ ಶ್ರೇಷ್ಠತೆಯನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹೌದು. ಗಾಸ್ಪೆಲ್ ಆಫ್ ಜಾನ್ನಲ್ಲಿ ಈ ಎಗೋ ಐಮಿ ಎಂಬ ಪದ ಬಳಕೆ ಒಟ್ಟು 14 ಬಾರಿ ಬರುತ್ತೆ ಅಂತ ಮೂಲಗಳು ಹೇಳ್ತವೆ. 14 ಬಾರಿ. ಇದರಲ್ಲಿ 7 ಬಾರಿ ಕೆಲವು ಉಪಮೇಯಗಳೊಂದಿಗೆ, ಅಂದ್ರೆ ನಾನೇ ಜೀವದ ರೊಟ್ಟಿ, ನಾನೇ ಪ್ರಪಂಚದ ಬೆಳಕು ಎಂಬ ರೀತಿಯಲ್ಲಿ ಬರುತ್ತೆ. ಆದ್ರೆ ಉಳಿದ 7 ಬಾರಿ ಯಾವುದೇ ಉಪಮೆಗಳಿಲ್ಲದೆ ಕೇವಲ ನಾನೇ ಆಗಿದ್ದೇನೆ ಅಂತ ಮಾತ್ರ ಬರುತ್ತೆ. ಇದು ಯಾಕೆ ಇಷ್ಟು ಮುಖ್ಯ? ಇದು ಮುಖ್ಯವಾಗಲು ಕಾರಣವೇನೆಂದ್ರೆ, ನೋಡಿ, ನಾವು ಈ 14 ಹೇಳಿಕೆಗಳನ್ನ ಬಿಡಿಬಿಡಿಯಾಗಿ ನೋಡಬಾರದು. ಓಕೆ, ಅಂದ್ರೆ ಎಲ್ಲವನ್ನು ಒಟ್ಟಿಗೆ ನೋಡ್ಬೇಕಾ? ಹೌದು. ಡೇವಿಡ್ ಎಂ ಬಾಲ್ ಎಂಬ ವಿದ್ವಾಂಸರ ಸಂಶೋಧನೆಯ ಪ್ರಕಾರ ದಶಕಗಳ ಕಾಲ ಅನೇಕರು ಈ ಪದಗಳನ್ನ ಕೇವಲ ಗ್ರೀಕ್ ತತ್ವಶಾಸ್ತ್ರಗಳಿಗೆ ಹೋಲಿಸಲು ನೋಡಿದ್ರು. ಓಹೋ, ಕೇವಲ ಫಿಲಾಸಫಿ ಅಂತ ಅನ್ಕೊಂಡಿದ್ರಾ? ಹೌದು. ಆದರೆ ಬಾಲ್ ಅವರ ಸಂಶೋಧನೆ ಬಹಳಷ್ಟು ಸ್ಪಷ್ಟವಾಗಿ ಹೇಳುತ್ತೆ, ಈ ಪದವು ಹಳೆಯ ಒಡಂಬಡಿಕೆಯ ಯೆಹೋವನಿಗೆ ನೇರವಾಗಿ ಸಂಪರ್ಕ ಹೊಂದಿದೆ ಅಂತ. ಅಂದ್ರೆ ದೇವರ ಹೆಸರಿಗೆ. ಖಂಡಿತ. ನೆನಪಿಸ್ಕೊಳ್ಳಿ, ಎಕ್ಸೋಡಸ್ ಪುಸ್ತಕದ 3ನೇ ಅಧ್ಯಾಯದಲ್ಲಿ ಆ ಉರಿತಿರುವ ಪೊದೆಯ ಬಳಿ ಮೋಸೆಸ್ಗೆ ದೇವರು ತನ್ನ ಹೆಸರನ್ನ ಐ ಆಮ್ ಹೂ ಐ ಆಮ್ ಅಂತ ಹೇಳ್ತಾನಲ್ವಾ? ಓ, ಹೌದು. ಆ ಐತಿಹಾಸಿಕ ಘಟನೆಗೆ ಈ ಎಗೋ ಐಮಿ ನೇರವಾದ ಕೊಂಡಿಯಾಗಿದೆ. ಜೊತೆಗೆ ಇಸಾಯ ಪುಸ್ತಕದಲ್ಲಿ ಕೂಡ ದೇವರು ನಾನೇ ಆತನು ಅಂತ ತನ್ನನ್ನು ತಾನು ಕರೆದುಕೊಳ್ತಾನೆ. ನಾನಿಲ್ಲಿ ಸ್ವಲ್ಪ ಅಡ್ಡಗರ್ಲೇಬೇಕು ಮತ್ತು ಒಂದು ಸಹಜವಾದ ತಾರ್ಕಿಕ ಪ್ರಶ್ನೆಯನ್ನ ಕೇಳಬೇಕು. ಕೇಳಿ. ನಾವು ದಿನನಿತ್ಯದ ಮಾತಿನಲ್ಲಿ ನಾನೇ ಎಂಬ ಪದವನ್ನು ಬಹಳ ಸಾಮಾನ್ಯವಾಗಿ ಬಳಸ್ತೇವಲ್ವಾ? ಉದಾಹರಣೆಗೆ, ಯಾರಾದ್ರೂ ಬಾಗ್ಲು ತಟ್ಟಿದಾಗ ಯಾರ್ದು ಎಂದ್ರೆ ನಾನೇ ಎನ್ನುತ್ತೇವೆ. ಹೌದು, ಕಾಮನ್ ಆಗಿ ಹೇಳ್ತೀವಿ. ಆ ಕೆಲಸ ಮಾಡಿದ್ದು ಯಾರು ಎಂದ್ರೆ ನಾನೇ ಮಾಡಿದೆ ಎನ್ನುತ್ತೇವೆ. ಹೀಗಿರುವಾಗ ಕೇವಲ ನಾನೇ ಅಂತ ಯೇಸು ಎಲ್ಲೋ ಹೇಳಿದ್ದಕ್ಕೆ ಅದನ್ನ ಹಿಡಿದುಕೊಂಡು ನೇರವಾಗಿ ದೇವರಿಗೆ ಹೋಲಿಸುವುದು ಅಥವಾ ಆ ಯೆಹೋವನ ಹೆಸರಿಗೆ ತಳುಕು ಹಾಕುವುದು ಸ್ವಲ್ಪ ಅತಿಶಯೋಕ್ತಿ ಉದಿಯುವೆ. ಇದು ಅತ್ಯಂತ ಸೂಕ್ತವಾದ ಪ್ರಶ್ನೆ. ಇದೊಂದು ಕೇವಲ ಸಾಮಾನ್ಯ ಗ್ರೀಕ್ ವ್ಯಾಕರಣದ ಬಳಕೆಯಾಗಿರಬಹುದಲ್ವೇ? ಮೇಲ್ನೋಟಕ್ಕೆ ಯಾರಿಗಾದರೂ ಹಾಗೆ ಅನಿಸುತ್ತೆ. ಆದರೆ ಮೂಲಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಕಾಲದ ಗ್ರೀಕ್ ವ್ಯಾಕರಣದ ನಿರ್ದಿಷ್ಟ ಬಳಕೆ ಮತ್ತು ಜನರ ಪ್ರತಿಕ್ರಿಯೆ ನಮಗೆ ಅಸಲಿ ಕಥೆಯನ್ನ ಹೇಳುತ್ತೆ. ಜನರ ಪ್ರತಿಕ್ರಿಯೆನಾ? ಹೌದು. ಯೇಸು ಕೇವಲ ನಾನಿದ್ದೇನೆ ಎಂಬ ಸಾಂದರ್ಭಿಕ ಅರ್ಥದಲ್ಲಿ ಇದನ್ನ ಬಳಸಲಿಲ್ಲ. ಉದಾಹರಣೆಗೆ, ಜಾನ್ 8ನೇ ಅಧ್ಯಾಯದ ಘಟನೆಯನ್ನ ತೆಗೆದುಕೊಳ್ಳಿ. ಸರಿ. ಅಲ್ಲಿ ಯೇಸು ಅಬ್ರಹಾಮನು ಹುಟ್ಟುವ ಮುಂಚೆಯೇ ನಾನೇ ಆಗಿದ್ದೇನೆ ಅಂತ ಹೇಳ್ತಾನೆ. ಅಂದ್ರೆ ಇಂಗ್ಲಿಷ್ನಲ್ಲಿ ಬಿಫೋರ್ ಏಬ್ರಹಾಮ್ ವಾಸ್ ಐ ಆಮ್ ಅಂತ. ನಿಖರವಾಗಿ.
ವ್ಯಾಕರಣದ ದೃಷ್ಟಿಯಿಂದ ಹಿಂದಿನ ಕಾಲದ ಬಗ್ಗೆ ಮಾತನಾಡುವಾಗ ನಾನಿದ್ದೆ ಎನ್ನಬೇಕಿತ್ತು ಅಲ್ವಾ? ಹೌದು, ಐ ವಾಸ್ ಅಂತ ಹೇಳ್ಬೇಕಿತ್ತು. ಆದರೆ ಆತನು ಪ್ರಸ್ತುತ ಕಾಲದ ಎಗೋ ಐಮಿ ಅಂದ್ರೆ ಐ ಆಮ್ ಎನ್ನುತ್ತಾನೆ. ಇದು ಕೇವಲ ಸಾಮಾನ್ಯ ಪದವಾಗಿಲ್ಲದೆ ದೇವರ ಹೆಸರಿನ ನೇರ ಬಳಕೆಯಾಗಿದೆ ಎಂಬುದಕ್ಕೆ ಅಲ್ಲಿನ ಜನರ ಪ್ರತಿಕ್ರಿಯೆಯೇ ಸಾಕ್ಷಿ. ಅಂದ್ರೆ ಆ ಮಾತು ಕೇಳಿದ ತಕ್ಷಣ ಜನರ ರಿಯಾಕ್ಷನ್ ಹೇಗಿತ್ತು? ಏನ್ ಹೇಳ್ತಿದ್ದೀರಾ? ಆ ಮಾತು ಕೇಳಿದ ತಕ್ಷಣ ಅಲ್ಲಿದ್ದ ಯಹೂದಿ ಮುಖಂಡರು ಯೇಸುವಿಗೆ ಕಲ್ಲೆಸೆಯಲು ಮುಂದಾಗುತ್ತಾರೆ. ಓಹೋ, ಕಲ್ಲೆಸೆಯಲು ಹೋದ್ರಾ? ಖಂಡಿತ. ಅವರು ದಡ್ಡರಾಗಿರ್ಲಿಲ್ಲ. ದೇವರಿಗೆ ಮಾತ್ರ ಸಲ್ಲುವ ಅತ್ಯಂತ ಪವಿತ್ರವಾದ ಹೆಸರನ್ನ, ಆ ಐ ಆಮ್ ಎನ್ನುವ ಶಬ್ದವನ್ನ ಒಬ್ಬ ಮನುಷ್ಯ ತನಗೆ ಬಳಸಿಕೊಂಡಿದ್ದಾನೆ ಎಂಬುದು ಅವರಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಅಂದ್ರೆ ಅವರ ಪ್ರಕಾರ ಅದೊಂದು ದೊಡ್ಡ ಅಪರಾಧ. ಹೌದು, ಅವರ ಪಾಲಿಗೆ ಅದು ದೇವದೂಷಣೆಯಾಗಿತ್ತು. ಈ ಒಂದು ಪ್ರತಿಕ್ರಿಯೆ ನಮಗೆ ಸ್ಪಷ್ಟಪಡಿಸುತ್ತೆ, ಯೇಸು ಬಳಸಿದ್ದು ಕೇವಲ ನಾನಿಲ್ಲಿದ್ದೇನೆ ಎಂಬ ಅರ್ಥದಲ್ಲಲ್ಲ, ಬದಲಾಗಿ ನಾನೇ ದೇವರು ಎಂಬ ಅರ್ಥದಲ್ಲಿ ಅಂತ. ಅರ್ಥವಾಯ್ತು. ಆ ಸಣ್ಣ ಪದದ ಹಿಂದೆ ಎಂಥದೊಂದು ಬಿರುಗಾಳಿಯೇ ಅಡಗಿತ್ತು ಎನ್ನುವುದು ಈಗ ಸ್ಪಷ್ಟವಾಗುತ್ತಿದೆ. ನಿಜ. ಇದು ನಮ್ಮ ಮುಂದಿನ ಚರ್ಚೆಗಳಿಗೆ ಒಂದು ಬಲವಾದ ತಳಪಾಯವನ್ನ ಹಾಕಿಕೊಡುತ್ತೆ. ಆ ಜನರಿಗೆ ಆ ಕೋಡ್ನ ಅರ್ಥ ಗೊತ್ತಾಗಿತ್ತು, ಹಾಗಾಗಿಯೇ ಕಲ್ಲೆತ್ತಿದ್ರು ಅಲ್ವಾ? ಸರಿ, ನಾವೀಗ ಇದೇ ಪವಿತ್ರವಾದ ಯಹೂದ್ಯರಿಗೆ ಮಾತ್ರ ಸೀಮಿತವಾಗಿದ್ದ ಎಗೋ ಏಮಿ ಕೋಡ್ನ ಇಟ್ಕೊಂಡು ಜಾನ್ 4ನೇ ಅಧ್ಯಾಯದತ್ತ ಹೋಗೋಣ. ಖಂಡಿತ. ಆ ಸಮಾರ್ಯದ ಮಹಿಳೆಯ ಕಥೆ. ಹೌದು. ಅಲ್ಲಿ ಯೇಸು ಮತ್ತು ಆ ಸಮಾರ್ಯದ ಮಹಿಳೆಯ ನಡುವೆ ಬಾವಿಯ ಬಳಿ ನಡೆಯುವ ಒಂದು ಸುದೀರ್ಘ ಸಂಭಾಷಣೆ ಇದೆ. ಈ ಕಥೆಯ ಹಿನ್ನೆಲೆ ಬಹಳ ರೋಚಕವಾಗಿದೆ. ಆ ಹಿನ್ನೆಲೆ ಗೊತ್ತಿಲ್ಲದೆ ಈ ಕಥೆ ಅರ್ಥವಾಗಲ್ಲ. ಯಹೂದ್ಯರು ಮತ್ತು ಸಮಾರ್ಯರ ನಡುವಿನ ದ್ವೇಷ ಕೇವಲ ಆಡುಮಾತಿನ ದ್ವೇಷವಾಗಿರಲಿಲ್ಲ, ಆ ಶತ್ರುತ್ವ ಶತಮಾನಗಳಷ್ಟು ಹಳೆಯದು ಅಲ್ವೇ? ಹೌದು, ಬಹಳ ಆಳವಾದ ದ್ವೇಷವದು. ಈ ದ್ವೇಷದ ಇತಿಹಾಸವನ್ನ ನಾವು ಎಜ್ರಾ ಮತ್ತು ನೆಹೆಮಿಯಾ ಕಾಲದಿಂದಲೂ ನೋಡಬಹುದು. ಓ, ಅಷ್ಟು ಹಳೆಯದಾ? ಹೌದು. ಸಮಾರ್ಯರು ಇಸ್ರೇಲಿಯನ್ನರ ಮತ್ತು ಅಸ್ಸೀರಿಯನ್ನರ ಮಿಶ್ರ ಜನಾಂಗವಾಗಿದ್ರು. ಹಾಗಾಗಿ ಯಹೂದ್ಯರು ಅವರನ್ನ ಅಶುದ್ಧರು ಅಂತ ಪರಿಗಣಿಸಿದ್ರು. ಕ್ರಿಸ್ತಪೂರ್ವ 128ರ ಹೊತ್ತಿಗೆ ಈ ದ್ವೇಷ ಎಷ್ಟರ ಮಟ್ಟಿಗೆ ಇತ್ತೆಂದ್ರೆ, ಯಹೂದ್ಯರ ಪ್ರಧಾನ ಯಾಜಕನು ಸಮಾರ್ಯರ ಪವಿತ್ರ ಸ್ಥಳವಾದ ಮೌಂಟ್ ಗೆರಿಜಿಮ್ ಮೇಲಿದ್ದ ದೇವಾಲಯವನ್ನೇ ಸುಟ್ಟಾಕಿದ್ದನು. ದೇವಾಲಯವನ್ನೇ ಸುಟ್ಟಾಕಿದ್ರಾ? ಇದು ಬಹಳ ತೀವ್ರವಾದ ದ್ವೇಷ. ಹೌದು. ನಮ್ಮ ಮೂಲಗಳಲ್ಲಿರುವ ಸಿರಾಕ್ ಎಂಬ ಪ್ರಾಚೀನ ಪುಸ್ತಕದಲ್ಲಿ ಒಂದು ಉಲ್ಲೇಖವಿದೆ, ಕೇಳಿದ್ರೆ ಆಶ್ಚರ್ಯವಾಗುತ್ತೆ. ಏನದು? ಆ ಪುಸ್ತಕದಲ್ಲಿ ಹೀಗಿದೆ: ನನ್ನ ಆತ್ಮವು 2 ಜನಾಂಗಗಳನ್ನ ದ್ವೇಷಿಸುತ್ತೆ, ಮತ್ತು 3ನೇಯದು ಜನಾಂಗವೇ ಅಲ್ಲ, ಅದು ಶೆಕಿಮ್ ಅಂದ್ರೆ ಸಮಾರ್ಯದಲ್ಲಿ ವಾಸಿಸುವ ಮೂರ್ಖ ಜನ. ಇಷ್ಟೊಂದು ಕಡುದ್ವೇಷ ಇಬ್ಬರ ನಡುವೆ ಇತ್ತು. ಅಬ್ಬಾ, ಅಂದ್ರೆ ಸಮಾರ್ಯರನ್ನ ಅವರು ಮನುಷ್ಯರು ಅಂತಾನೆ ಪರಿಗಣಿಸಿರ್ಲಿಲ್ಲ. ಖಂಡಿತ ಇಲ್ಲ. ಒಬ್ಬ ಯಹೂದ್ಯನು ಸಮಾರ್ಯದ ಮೂಲಕ ಪ್ರಯಾಣ ಮಾಡುವುದೇ ಮಹಾಪಾಪ ಅಂತ ಭಾವಿಸಲಾಗ್ತಿತ್ತು. ಆದರೂ ಯೇಸು ಉದ್ದೇಶಪೂರ್ವಕವಾಗಿಯೇ ಅದೇ ದಾರಿಯಲ್ಲಿ ಹೋಗುತ್ತಾನೆ. ಹೌದು, ಅದೇ ಆಶ್ಚರ್ಯ. ಅಲ್ಲಿ ಮಧ್ಯಾಹ್ನದ ಬಿರುಬಿಸಿಲಿನಲ್ಲಿ ಆ ಜೇಕಬ್ನ ಬಾವಿಯ ಬಳಿ ಯೇಸು ಕುಳಿತಿರುವಾಗ ಒಬ್ಬ ಸಮಾರ್ಯದ ಮಹಿಳೆ ನೀರು ಸೇದಲು ಬರ್ತಾಳೆ. ಹೌದು. ಮೂಲಗಳು ಅವಳ ಬಗ್ಗೆ ಒಂದು ಕಹಿಯಾದ ವಾಸ್ತವವನ್ನ ತೆರೆದಿಡ್ತವೆ. ಆಕೆಗೆ ಈಗಾಗ್ಲೇ 5 ಜನ ಗಂಡಂದಿರಿದ್ರು ಮತ್ತು ಪ್ರಸ್ತುತ ಅವಳೊಟ್ಟಿಗಿರೋವನು ಅವಳ ಗಂಡನಾಗಿರ್ಲಿಲ್ಲ. ಆ ಕಾಲದ ಸಮಾಜ ಆ ಕಾರಣಕ್ಕಾಗಿ ಅವಳನ್ನ ಬಹಿಷ್ಕರಿಸಿತ್ತು. ನಿಜ. ಬೇರೆ ಮಹಿಳೆಯರು ಬೆಳಗಿನ ತಂಪಾದ ಸಮಯದಲ್ಲಿ ಗುಂಪಾಗಿ ಬಾವಿಗೆ ಬಂದ್ರೆ, ಆಕೆ ಮಾತ್ರ ಸಮಾಜದ ಕಣ್ಣು ತಪ್ಪಿಸಿ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಒಂಟಿಯಾಗಿ ಬರ್ತಿದ್ದಳು. ಆಕೆಯ ಒಂಟಿತನ ಅಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಹೌದು. ಆಗ ಆಕೆಯ ಬಳಿ ಯೇಸು ನೀರು ಕೇಳ್ತಾನೆ. ಆಗ ಆಕೆಗೆ ಆಶ್ಚರ್ಯವಾಗುತ್ತೆ, ನೀನೊಬ್ಬ ಯಹೂದಿಯನಾಗಿ ನನ್ನ ಬಳಿ ನೀರು ಕೇಳ್ತಿದ್ಯಾ ಅಂತ. ಆಕೆಗೆ ಅದು ನಂಬೋಕೆ ಸಾಧ್ಯವಾಗಿರ್ಲಿಲ್ಲ. ಜೊತೆಗೆ ಆಕೆ ತಮ್ಮಗಾಗಿ ತಾಹೆಬ್ ಬರ್ತಾನೆ ಅಂತ ಕಾಯ್ತಿದ್ಲು. ಈ ತಾಹೆಬ್ ಅಂದ್ರೆ ಯಾರು? ತಾಹೆಬ್ ಎಂದರೆ ಸಮಾರ್ಯರು ನಂಬಿದ್ದ ಮೋಸೆಸ್ನಂತೋದೇ ಒಬ್ಬ ಮಹಾನ್ ಪ್ರವಾದಿ. ಅವರು ಕೂಡ ಒಬ್ಬ ರಕ್ಷಕನ ಬರುವಿಕೆಗಾಗಿ ಕಾಯುತ್ತಿದ್ರು. ಓಹೋ, ಇಬ್ರೂ ರಕ್ಷಕನಿಗೆ ಕಾಯ್ತಿದ್ರು. ಹೌದು. ಆಗ ಯೇಸು ಅವಳಿಗೆ ತಾನು ಜೀವಜಲವನ್ನು ನೀಡುವುದಾಗಿ ಹೇಳುತ್ತಾನೆ. ಆಕೆ, ನೀನು ಈ ಬಾವಿಯನ್ನು ನಮಗೆ ಕೊಟ್ಟ ನಮ್ಮ ಪಿತಾಮಹ ಜೇಕಬ್ಗಿಂತಲೂ ಶ್ರೇಷ್ಠನೋ ಅಂತ ಕೇಳ್ತಾಳೆ. ಆಗ ಯೇಸು ಆಕೆಯ ವೈಯಕ್ತಿಕ ಜೀವನದ ಕಹಿ ಸತ್ಯಗಳನ್ನು ಅವಳ ಮುಂದಿಡುತ್ತಾನೆ. ಆದರೂ ಅವಳನ್ನು ಖಂಡಿಸುವುದಿಲ್ಲ. ಅದೇ, ಜಡ್ಜ್ ಮಾಡಲ್ಲ ಆತನು. ಕೊನೆಗೆ ಆಕೆ ಮೆಸ್ಸಯ್ಯನ ಬರುವಿಕೆಯ ಬಗ್ಗೆ ಮಾತಾಡಿದಾಗ ಯೇಸು ತನ್ನ ಮೊದಲ ಏಗೋ ಐಮಿ ಹೇಳಿಕೆಯನ್ನ ನೀಡುತ್ತಾನೆ. ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು. ಈ ಸನ್ನಿವೇಶವನ್ನ ನೋಡ್ದಾಗ ನನ್ಗೊಂದು ಭರ್ಜರಿ ಹೋಲಿಕೆ ನೆನ್ಪಿಗ್ ಬರ್ತಿದೆ. ಹೇಳಿ, ಯಾವ ಹೋಲಿಕೆ?
ಇದು ಹೇಗಿದೆ ಎಂದರೆ ಯಾವುದೋ ಹಳೆಯ ಹಾಳಾಗಿರುವ ಪಿತ್ರಾರ್ಜಿತ ಆಸ್ತಿಗಾಗಿ ಎರಡು ಕುಟುಂಬಗಳು ತಲೆಮಾರುಗಳಿಂದ ರಕ್ತ ಹರಿಸಿಕೊಂಡು ಕಿತ್ತಾಡ್ತಿದ್ದಿವೆ ಅನ್ಕೊಳ್ಳಿ. ಓಕೆ. ಅಷ್ಟ್ರಲ್ಲಿ ಇದ್ದಕ್ಕಿದ್ದಂತೆ ಮೂರನೆಯ ವ್ಯಕ್ತಿಯೊಬ್ಬ ಬಂದು, ಆ ಹಳೆಯ ಜಾಗವನ್ನ ಬಿಟ್ಬಿಡಿ, ನಾನು ನಿಮ್ಮಿಬ್ಬರಿಗೂ ಸೇರಿ ಇಡೀ ಹೊಸ ಸಾಮ್ರಾಜ್ಯವನ್ನೇ ಉಚಿತವಾಗಿ ನೀಡ್ತೇನೆ ಅಂತ ಹೇಳಿದಂತಿದೆ. ವಾವ್, ಬಹಳ ಸೂಕ್ತವಾದ ಉದಾಹರಣೆ ಅಲ್ವಾ? ಹ್ಮ್. ನನಗನ್ಸು ಹಾಗೆ ಯೇಸು ಇಲ್ಲಿ ಕೇವಲ ಆಕೆಯ ಬಾಯಾರಿಕೆಯ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲ, ಬದಲಾಗಿ ಶತಮಾನಗಳ ಜನಾಂಗೀಯ ಮತ್ತು ಭೌಗೋಳಿಕ ಗಡಿಗಳನ್ನ ಒಂದೇ ಏಟಿಗೆ ಅಳಿಸಾಕ್ತಿದ್ದಾನೆ, ಅಲ್ವೇ? ನೀವು ಹೇಳಿದ್ದು 100% ನಿಖರವಾಗಿದೆ. ನಾವಿದನ್ನ ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ, ಯೇಸುವಲ್ಲಿ ಸ್ಥಾಪಿಸುತ್ತಿರುವ ಹೊಸ ಸಾಮ್ರಾಜ್ಯ ಭೌಗೋಳಿಕವಾದದ್ದಲ್ಲ. ಭೌಗೋಳಿಕವಲ್ಲ ಅಂದ್ರೆ ಆರಾಧನೆ ಎನ್ನುವುದು ಯಾವುದೇ ನಿರ್ದಿಷ್ಟ ಪರ್ವತಕ್ಕೆ ಸೀಮಿತವಲ್ಲ. ಅದು ಸಮಾರ್ಯರ ಮೌಂಟ್ ಗಿರಿಜಮಾಗಿರ್ಲಿ ಅಥವಾ ಯಹೂದ್ಯರ ಜೆರುಸಲೆಮ್ ಆಗಿರ್ಲಿ, ದೇವರಿಗೆ ಸ್ಥಳಗಳ ಹಂಗಿಲ್ಲ. ಓಹೋ. ಆರಾಧನೆಯು ಆತ್ಮ ಮತ್ತು ಸತ್ಯದಲ್ಲಿ ನಡೆಯಬೇಕು ಎಂಬುದನ್ನ ಆತನು ಸ್ಪಷ್ಟಪಡಿಸ್ತಾನೆ. ಜೇಕಬ್ ಬಾವಿಯ ನೀರು ಕುಡಿದರೆ ಮತ್ತೆ ಬಾಯಾರಿಕೆಯಾಗುತ್ತೆ, ಆದರೆ ತಾನು ನೀಡುವ ಜೀವಜಲ ಶಾಶ್ವತವಾದದ್ದು ಎನ್ನುತ್ತಾನೆ. ಆ ರಹಸ್ಯ ಕೂಡನ್ನ ಬಿಚ್ಚಿಡ್ತಾನೆ. ಹೌದು, ಇಲ್ಲಿ ಯಹೂದ್ಯರ ಆ ಅತ್ಯುನ್ನತ ರಹಸ್ಯ ಕೋಡನ್ನು ಒಬ್ಬ ಅನಾಮಧೇಯ ಸಮಾಜದಿಂದ ಬಹಿಷ್ಕೃತಳಾದ ಸಮಾರ್ಯದ ಮಹಿಳೆಯ ಮುಂದೆ ಬಿಚ್ಚಿಡುತ್ತಾನೆ. ಇದು ಜೇಕಬ್ಗಿಂತಲೂ ತಾನು ಹೇಗೆ ಅತ್ಯುನ್ನತ ಶ್ರೇಷ್ಠ ಎಂಬುದನ್ನ ಸಾಬೀತುಪಡಿಸುತ್ತೆ. ಅದ್ಭುತವಾದ ತಿರುವು ಇದು. ಆ ಸಮಾಜದ ಕಟ್ಟುಪಾಡುಗಳು ಮತ್ತು ಸಾಮಾಜಿಕ ಗಡಿಗಳನ್ನು ಮುರಿದ ನಂತರ ನಮ್ಮ ಮೂಲಗಳ ಕಥೆ ಈಗ ಜಾನ್ 6ನೇ ಅಧ್ಯಾಯದತ್ತ ಸಾಗುತ್ತೆ. ಹೌದು, ಪ್ರಕೃತಿಯ ಮೇಲಿನ ಯಜಮಾನಿಕೆ. ಇಲ್ಲಿ ಯೇಸು ಪ್ರಕೃತಿಯ ಗಡಿಗಳನ್ನೇ ಮೀರಿ ನಿಲ್ಲುವ ರೋಚಕ ಪ್ರಸಂಗವಿದೆ. 5,000 ಜನರಿಗೆ ಕೇವಲ 5 ರೊಟ್ಟಿ ಮತ್ತು 2 ಮೀನಿನಿಂದ ಯೇಸು ಊಟ ಹಾಕಿದ ಬಳಿಕ ಜನ ಆತನನ್ನ ಬಲವಂತವಾಗಿ ತಮ್ಮ ರಾಜನನ್ನಾಗಿ ಮಾಡಲು ಬಯಸ್ತಾರೆ. ಆ ಗುಂಪಿನಿಂದ ತಪ್ಪಿಸಿಕೊಳ್ಳಲು ಯೇಸು ಒಂಟಿಯಾಗಿ ಬೆಟ್ಟದ ಮೇಲೆ ಏರುತ್ತಾನೆ ಮತ್ತು ತನ್ನ ಶಿಷ್ಯರನ್ನ ದೋಣಿಯಲ್ಲಿ ಕಳುಹಿಸ್ತಾನೆ. ಆ ರಾತ್ರಿ ಗಲಿಲಾಯ ಸಮುದ್ರದಲ್ಲಿ ಒಂದು ಭಯಾನಕ ಬಿರುಗಾಳಿ ಏಳುತ್ತೆ. ಹೌದು, ಆ ಬಿರುಗಾಳಿಯ ತೀವ್ರತೆಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕೆಂದ್ರೆ ಆ ಸ್ಥಳದ ಭೌಗೋಳಿಕತೆಯನ್ನ ಸ್ವಲ್ಪ ಗಮನಿಸಬೇಕು. ಅಲ್ಲಿನ ಜಾಗ್ರಫಿ ಹೇಗಿದೆ? ಗಲಿಲಾಯ ಸಮುದ್ರವು ಸಮುದ್ರ ಮಟ್ಟದಿಂದ 600 ಅಡಿ ಕೆಳಗೆ ಇದೆ. ಪಕ್ಕದಲ್ಲಿರುವ ಗೋಲನ್ ಹೈಟ್ಸ್ನಿಂದ ತಂಪಾದ ಗಾಳಿ ರಭಸವಾಗಿ ಕೆಳಗೆ ಅಪ್ಪಳಿಸಿದಾಗ ಅಲ್ಲಿ ಹಠಾತ್ತನೆ ವಿನಾಶಕಾರಿ ಬಿರುಗಾಳಿಗಳು ಸೃಷ್ಟಿಯಾಗ್ತವೆ. ಓ, ಸಡನ್ನಾಗಿ ಬಿರುಗಾಳಿ ಶುರುವಾಗುತ್ತಾ? ಹೌದು. ಶಿಷ್ಯರು ರಾತ್ರಿಯ 4ನೇ ಜಾವದವರೆಗೆ, ಅಂದ್ರೆ ನಸುಕಿನ 3-4 ಗಂಟೆವರೆಗೆ ಸತತ 8 ಗಂಟೆಗಳ ಕಾಲ ಆ ಭೀಕರ ಅಲೆಗಳ ವಿರುದ್ಧ ಹೊಟ್ಟು ಹಾಕುತ್ತಿದ್ದರು. 8 ಗಂಟೆಗಳ ಕಾಲ? ಆದರೆ ಅವರು ಕ್ರಮಿಸಿದ್ದು ಕೇವಲ 3-4 ಮೈಲಿಗಳಷ್ಟೇ. ಜೊತೆಗೆ ಪ್ರಾಚೀನ ಕಾಲದ ನಂಬಿಕೆಯ ಪ್ರಕಾರ ಸಮುದ್ರವೆಂದ್ರೆ ಗೊಂದಲ, ದುಷ್ಟಶಕ್ತಿ ಮತ್ತು ಅಪಾಯದ ಸಂಕೇತ. ಹೌದು, ಪುರಾಣಗಳಲ್ಲಿ ಆ ಲೆವಿಯಾಥಾನ್ ಅಂತ ಕರೀತಾರಲ್ವಾ? ನಿಖರವಾಗಿ. ಲೆವಿಯಾಥಾನ್ ಎಂಬ ಮಹಾಕಾಯದ ಜಲಚರ ರಾಕ್ಷಸನ ವಾಸಸ್ಥಾನವೇ ಆ ಕತ್ತಲ ಸಮುದ್ರ ಅಂತ ನಂಬಲಾಗಿತ್ತು. ಅಂತಹ ಭಯಾನಕ ಸಮುದ್ರದ ಮೇಲೆ ಯೇಸು ನಡುಕೊಂಡು ಬರ್ತಾನೆ. ನಮ್ಮ ಮೂಲಗಳು ಹೇಳುವಂತೆ ಗ್ರೀಕ್ನಲ್ಲಿ ಇದನ್ನ ಎಪಿಥೇಸ್ ತಲಾಸೆಸ್ ಅಂತ ಕರೆಯಲಾಗಿದೆ. ಹೌದು. ಅಂದ್ರೆ ಸಮುದ್ರದ ತೀರದಲ್ಲಲ್ಲ, ಅಕ್ಷರಶಃ ಸಮುದ್ರದ ಅಲೆಗಳ ಮೇಲೆ ಆತ ನಡೆದು ಬರ್ತಾನೆ. ನಿಜ, ಕೇವಲ ದಡದಲ್ಲಲ್ಲ. ಆ ಪರಿಸ್ಥಿತಿಯನ್ನ ಊಹಿಸಿಕೊಂಡ್ರೆ ಶಿಷ್ಯರ ಪರದಾಟ ನನಗೊಂದು ಜಿಮ್ಮಿನ ಟ್ರೆಡ್ಮಿಲ್ ಓಟಕ್ಕೆ ಹೋಲಿಕೆಯಾಗ್ತಿದೆ. ಟ್ರೆಡ್ಮಿಲ್ ಓಟನ ಹೇಗೆ? ನೋಡಿ, ನಾವು ಟ್ರೆಡ್ಮಿಲ್ ಮೇಲೆ ಎಷ್ಟೇ ಗಂಟೆ ಬೆವರು ಸುರಿಸಿ ಶ್ರಮಪಟ್ಟು ಓಡಿದ್ರೂ ಕೊನೆಗೆ ನಾವು ಅದೇ ಜಾಗದಲ್ಲಿರ್ತೇವೆ. 1 ಇಂಚ್ ಕೂಡ ಮುಂದೆ ಹೋಗಿರೋದಿಲ್ಲ. ಶಿಷ್ಯರ ಪರಿಸ್ಥಿತಿಯೂ ಅದೇ ಆಗಿತ್ತು ಅಲ್ವಾ? ಹೌದು, ಇದು ಬಹಳ ಚೆನ್ನಾಗಿದೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಬಲವಾದ ಪ್ರಶ್ನೆ ಕೊರೆಯುತ್ತಿದೆ. ಕೇಳಿ. ಪಾಸೋವರ್ ಹಬ್ಬದ ಹುಣ್ಣಿಮೆ ಬೆಳಕಿನಲ್ಲಿ ಯೇಸು ಬೆಟ್ಟದ ಮೇಲಿಂದಲೇ ಶಿಷ್ಯರ ಈ ಜೀವನ್ಮರಣದ ಹೋರಾಟವನ್ನ ನೋಡ್ತಿದ್ದನು ಅಂತ ಮೂಲಗಳು ಹೇಳ್ತವೆ. ಹಾಗಿದ್ರು ಸಹಾಯ ಮಾಡಲು 8 ಗಂಟೆಗಳ ಕಾಲ ಏಕೆ ಕಾಯ್ಬೇಕಿತ್ತು? ಇದೊಂದು ಒಂಥರ ಕ್ರೂರವಾದ ಪರೀಕ್ಷೆ ಅಂತ ಅನ್ಸಲ್ವಾ? ಖಂಡಿತ. ಮೇಲ್ನೋಟಕ್ಕೆ ಯಾರಿಗಾದ್ರೂ ಹಾಗೆ ಅನ್ಸುತ್ತೆ. ಆತನು ಕರುಣಾಮಯ್ಯಾಗಿದ್ರೆ ತಕ್ಷಣ ಹೋಗಿ ಕಾಪಾಡಬೇಕಿತ್ತಲ್ವಾ? ಅದೇ, ಅಷ್ಟೊತ್ ಯಾಕ್ ಕಾಯ್ಬೇಕೋ? ಆದರೆ ತಜ್ಞರು ಇದನ್ನ ಒಂದು ಪ್ರಾಕ್ಟಿಕಮ್ ಅಥವಾ ನಂಬಿಕೆಯ ಸ್ಟ್ರೆಸ್ ಟೆಸ್ಟ್ ಅಂತ ವಿಶ್ಲೇಷಿಸ್ತಾರೆ. ಸ್ಟ್ರೆಸ್ ಟೆಸ್ಟ್? ಹೌದು. ಆ ದೋಣಿಯಲ್ಲಿದ್ದ ಹಲವರು ನುರಿತ ಮೀನುಗಾರರು, ಅದೇ ಸಮುದ್ರದಲ್ಲಿ ಬೆಳೆದವರು. ತಮ್ಮ ಕೌಶಲ್ಯ, ಅಹಂಕಾರ ಮತ್ತು ಸ್ವಂತ ಶ್ರಮದಿಂದಲೇ ಆ ಬಿರುಗಾಳಿಯಿಂದ ಪಾರಾಗಬಹುದೆಂದು ಅವರು ನಂಬಿದ್ರು. ಓಹೋ, ತಮ್ಮ ಮೇಲೆ ಓವರ್ ಕಾನ್ಫಿಡೆನ್ಸ್ ಇತ್ತು ಅವರಿಗೆ. ಹೌದು.
ದೇವರು ಯಾವಾಗ್ಲೂ ನಮ್ಮ ಅಹಂಕಾರದ ಕೊನೆಯ ಹಂತದವರೆಗೆ ಕಾಯುತ್ತಾನೆ. ಎಲ್ಲಿ ನಮ್ಮ ಸ್ವಂತ ಬಲ ಸಂಪೂರ್ಣವಾಗಿ ಮುಗಿದು ಹೋಗುತ್ತದೆಯೋ ಅಲ್ಲಿಂದ ಆತನ ಕೆಲಸ ಶುರುವಾಗುತ್ತೆ. ಅದ್ಭುತವಾದ ಮಾತಿದು. ಯೇಸು ಆ ಬಿರುಗಾಳಿಯ ನೀರಿನ ಮೇಲೆ ನಡೆದು ಬಂದು ನಾನೇ, ಹೆದರಬೇಡಿ ಅಂತ ಹೇಳಿದಾಗ ಆ ವಾಕ್ಯವು ಎಗೋ ಐಮಿ ಎಂಬ ದೈವಿಕ ಪ್ರತ್ಯಕ್ಷತೆಯನ್ನು ಸೂಚಿಸುತ್ತೆ. ಅಂದ್ರೆ ಆ ಹಳೆಯ ಒಡಂಬಡಿಕೆಯ ಕನೆಕ್ಷನ್. ನಿಖರವಾಗಿ. ಅಂದ್ರೆ ಇದು ಹಳೆಯ ಒಡಂಬಡಿಕೆಯಲ್ಲಿ ಕೆಂಪು ಸಮುದ್ರವನ್ನ ಸೀಳಿದ, ಪ್ರಕೃತಿಯನ್ನು ನಿಯಂತ್ರಿಸುವ ಅದೇ ಯೆಹೋವ ದೇವರು ಈತನೇ ಎಂಬುದನ್ನ ಸಾಬೀತುಪಡಿಸ್ತಾನೆ. ತಾನು ಪ್ರಕೃತಿಗಿಂತಲೂ ಶ್ರೇಷ್ಠ ಎಂಬುದನ್ನ ಆತನು ಅಲ್ಲಿ ಅನಾವರಣಗೊಳಿಸ್ತಾನೆ. ಇದನ್ನ ಕೇಳುತ್ತಿದ್ರೆ ನಿಜಕ್ಕೂ ಮೈ ಜುಮ್ಮೆನ್ನುತ್ತೆ. ಬಿರುಗಾಳಿಯನ್ನ ಮೀರಿ ನಿಂತ ಆತ ಮರುದಿನ ಅದೇ 5,000 ಜನರ ಗುಂಪನ್ನ ಕೆಪರ್ನೌಮ್ನಲ್ಲಿ ಎದುರಿಸ್ತಾನೆ. ಹೌದು, ಅದು ಜಾನ್ 6ನೇ ಅಧ್ಯಾಯದ ಮುಂದುವರೆದ ಭಾಗ. ಆ ಜನಸಮೂಹವು ಹಿಂದಿನ ದಿನದ ಉಚಿತ ಊಟದ ರುಚಿ ಕಂಡಿತ್ತು. ಅವರಿಗೆ ಯೇಸುವಿನಲ್ಲಿ ಇನ್ನೊಬ್ಬ ಮೋಸೆಸ್ ಕಾಣ್ತಿದ್ದ ಅಲ್ವಾ? ಹೌದು. ಏಕೆಂದರೆ ಮೋಸೆಸ್ ಮರುಭೂಮಿಯಲ್ಲಿ ಆಕಾಶದಿಂದ ಮನ್ನಾ ಎಂಬ ಆಹಾರವನ್ನ ಸುರಿಸಿದ್ದ. ನಮ್ಮ ಪೂರ್ವಜರಿಗೆ ಮನ್ನಾ ಸಿಕ್ಕಂತೆ ನಮಗೂ ಪ್ರತಿದಿನ ಉಚಿತ ಆಹಾರ ಕೊಡು ಎಂಬುದು ಆ ಜನರ ಬೇಡಿಕೆಯಾಗಿತ್ತು. ಹೌದು. ಆ ಕಾಲದ ಯಹೂದ್ಯರ ಸೆಕೆಂಡ್ ಬರೂಕ್ ಎಂಬ ಪ್ರಾಚೀನ ಗ್ರಂಥವನ್ನು ನಮ್ಮ ಮೂಲಗಳು ಉಲ್ಲೇಖಿಸುತ್ತವೆ. ಓ, ಸೆಕೆಂಡ್ ಬರೂಕ್. ಆ ಗ್ರಂಥದ ಪ್ರಕಾರ ಮೆಸ್ಸಿಯಾನು ಬಂದಾಗ ಆಕಾಶದಿಂದ ಮನ್ನಾದ ಭಂಡಾರವೇ ತೆರೆಯಲ್ಪಡುತ್ತೆ ಎಂಬ ಬಲವಾದ ನಂಬಿಕೆ ಜನರಲ್ಲಿತ್ತು. ಹಾಗಾಗಿ ಜನ ಉಚಿತ ಊಟಕ್ಕೆ ಕಾಯ್ತಿದ್ರು. ಹೌದು. ಆದರೆ ಯೇಸು ಅವರಿಗೆ ವಾಸ್ತವದ ಅರಿವು ಮೂಡಿಸುತ್ತಾನೆ. ಆತ ಹೇಳುತ್ತಾನೆ, ಮೋಸೆಸ್ನ ಕಾಲದಲ್ಲಿ ಮನ್ನಾ ತಿಂದವರು ಕೂಡ ಕೊನೆಗೆ ಸತ್ರು. ನೆನಪಿಸಿಕೊಳ್ಳಿ, ಆ ಮನ್ನವನ್ನ ಮರುದಿನಕ್ಕೆ ಉಳಿಸಿಟ್ಟುಕೊಂಡಾಗ ಅದರಲ್ಲಿ ಹುಳಗಳು ಬೆಳೆದು ವಾಸನೆ ಬಂದಿತ್ತು. ಅದು ಕೇವಲ ತಾತ್ಕಾಲಿಕವಾದ ಭೌತಿಕ ಆಹಾರವಾಗಿತ್ತು. ಹೌದು ಹೌದು. ಆಗ ಯೇಸು ತನ್ನ ಅತ್ಯಂತ ಪ್ರಸಿದ್ಧವಾದ ಎಗೋ ಐಮಿ ಹೇಳಿಕೆಯನ್ನ ನೀಡುತ್ತಾನೆ. ನಾನೇ ಜೀವದ ರೊಟ್ಟಿ, ದ ಬ್ರೆಡ್ ಆಫ್ ಲೈಫ್. ಆತನು ಅಲ್ಲಿಗೆ ನಿಲ್ಲಿಸದೆ, ಶಾಶ್ವತ ಜೀವ ಬೇಕೆಂದ್ರೆ ತನ್ನ ಮಾಂಸವನ್ನ ತಿನ್ನಬೇಕು ಮತ್ತು ರಕ್ತವನ್ನ ಕುಡಿಯಬೇಕು ಎಂಬ ಅತ್ಯಂತ ಕಠಿಣವಾದ ಮಾತುಗಳನ್ನ ಆಡುತ್ತಾನೆ. ಇಲ್ಲೊಂದು ಬಹಳ ವಿವಾದಾತ್ಮಕ ಅಂಶವಿದೆ, ಅದನ್ನಾವು ಚರ್ಚಿಸಲೇಬೇಕು. ಖಂಡಿತ. ಏನದು? ಲೆವಿಟಿಕಸ್ ಅಧ್ಯಾಯದ ನಿಯಮಗಳ ಪ್ರಕಾರ ರಕ್ತವನ್ನ ಕುಡಿಯುವುದು ಯಹೂದ್ಯರ ಪಾಲಿಗೆ ಅತ್ಯಂತ ಅಸಹ್ಯಕರ ಮತ್ತು ಅಕ್ಷಮ್ಯ ಪಾಪದ ಕೆಲಸವಾಗಿತ್ತು. ಹೌದು, ಬಹಳ ದೊಡ್ಡ ಪಾಪ ಅದು. ಹಾಗಾಗಿ ಈ ಮಾತುಗಳನ್ನ ಕೇಳಿ ಗುಂಪಿನಲ್ಲಿದ್ದ ಅನೇಕರು ಇದೊಂದು ಕಠಿಣವಾದ ಮಾತು, ಯಾರು ತಾನೇ ಇದನ್ನ ಕೇಳಲು ಸಾಧ್ಯ ಅಂತ ಹೇಳಿ ಆತನನ್ನ ಬಿಟ್ಟು ಹೊರಟೋಗ್ತಾರೆ. ನಿಜ, ಬಹಳ ಜನ ವಾಪಸ್ ಹೋಗ್ತಾರೆ. ನನ್ನ ಪ್ರಶ್ನೆ ಏನೆಂದರೆ, ಕೇವಲ ಉಚಿತ ಊಟಕ್ಕಾಗಿ ಬಂದಿದ್ದ ಆ ನಕಲಿ ಅನುಯಾಯಿಗಳನ್ನ ಓಡಿಸಲೆಂದೇ ಯೇಸು ಬೇಕೆಂತಲೇ ಇಂತಹ ವಿವಾದಾತ್ಮಕ ಅಸಹ್ಯವೆನಿಸುವ ಭಾಷೆಯನ್ನ ಬಳಸಿದನೆ? ಈ ಪ್ರಶ್ನೆ ಬಹಳ ಆಳವಾದದ್ದು. ಆತನಿಗೆ ಗೊತ್ತಿತ್ತು ಅಲ್ವಾ ಆ ರೀತಿ ಹೇಳಿದ್ರೆ ಅವರು ಬಿಟ್ಟು ಹೋಗ್ತಾರೆ ಅಂತ? ಖಂಡಿತ ಗೊತ್ತಿತ್ತು. ಮೂಲಗಳನ್ನು ವಿಶ್ಲೇಷಿಸಿದಾಗ ನಮಗೆ ಅರ್ಥವಾಗುವುದೇನೆಂದರೆ, ಯಹೂದಿ ಭಾಷಾ ಶೈಲಿಯಲ್ಲಿ ಮಾಂಸ ಮತ್ತು ರಕ್ತ ಎನ್ನುವುದು ಒಂದು ಸಂಪೂರ್ಣ ವ್ಯಕ್ತಿತ್ವವನ್ನ ಪ್ರತಿನಿಧಿಸುವ ರೂಪಕವಾಗಿದೆ. ಅಂದ್ರೆ ಮೆಟಾಫರ್ ಅಲ್ವಾ? ಹೌದು. ಯೇಸು ಇಲ್ಲಿ ನರಮಾಂಸ ಭಕ್ಷಣೆಯ ಬಗ್ಗೆ ಅಕ್ಷರಶಃ ಮಾತನಾಡುತ್ತಿರಲಿಲ್ಲ. ಅದು ಯಾರಿಗೂ ಅರ್ಥವಾಗುವಂಥದ್ದೇ. ಖಂಡಿತ. ಬದಲಾಗಿ ಜನರು ಕೇವಲ ಹೊಟ್ಟೆ ತುಂಬಿಸಿಕೊಳ್ಳಲು ಆತನ ಹಿಂದೆ ಬಂದಿದ್ದರು. ಆ ಭೌತಿಕ ಹಸಿವಿನಿಂದ ಅವರ ಗಮನವನ್ನ ಶಾಶ್ವತವಾದ ಆಧ್ಯಾತ್ಮಿಕ ಸತ್ಯದತ್ತ ಸೆಳೆಯಲು ಆತನು ಈ ರೂಪಕಗಳನ್ನ ಬಳಸಿದನು. ಓಹೋ. ನನ್ನ ಮಾಂಸ ತಿಂದು ರಕ್ತ ಕುಡಿಯುವುದು ಎಂದರೆ ಆತನನ್ನೇ ಸಂಪೂರ್ಣವಾಗಿ ಸ್ವೀಕರಿಸುವುದು, ಆತನ ತ್ಯಾಗದಲ್ಲಿ ಸಂಪೂರ್ಣ ನಂಬಿಕೆ ಇಡುವುದು ಎಂದರ್ಥ. ಕೇವಲ ಪವಾಡಗಳನ್ನ ನೋಡೋಕೆ ಬಂದವರಿಗಲ್ಲ. ಅದೇ. ಯೇಸುವಿಗೆ ಕೇವಲ ಪವಾಡಗಳನ್ನ ನೋಡಿ ಚಪ್ಪಾಳೆ ತಟ್ಟುವ ಸಾವಿರಾರು ಜನರ ಗುಂಪಿನ ಅವಶ್ಯಕತೆ ಇರಲಿಲ್ಲ. ಆತನಿಗೆ ಬೇಕಾಗಿದ್ದು ಆತನನ್ನೇ ತಮ್ಮ ಜೀವನಾಧಾರವಾಗಿ ನಂಬುವ ನಿಜವಾದ ಬದ್ಧತೆಯುಳ್ಳ ಅನುಯಾಯಿಗಳು. ಇದು ಆತನು ಮೋಸೆಸ್ ಮತ್ತು ಮನ್ನಾಗಿಂತಲೂ ಎಷ್ಟು ಶ್ರೇಷ್ಠ ಎಂಬುದನ್ನು ಎತ್ತಿ ತೋರಿಸುತ್ತೆ. ಅಂದ್ರೆ ಆ ಎಗೋ ಐಮಿ ಎನ್ನುವ ರಹಸ್ಯ ಕೋಡ್ ಹೇಗೆ ಇಡೀ ಹಳೆಯ ಒಡಂಬಡಿಕೆಯ ಘಟನೆಗಳನ್ನು, ಶತಮಾನಗಳ ಜನಾಂಗೀಯ ಗಡಿಗಳನ್ನು ಮತ್ತು ಭೀಕರ ಪ್ರಕೃತಿಯ ನಿಯಮಗಳನ್ನ ಮೀರಿ ನಿಲ್ಲುತ್ತೆ ಎನ್ನುವುದನ್ನ ನಾವಿಲ್ಲಿ ನೋಡಿದೆವು. ಹೌದು, ಎಲ್ಲಾ ಗಡಿಗಳನ್ನೂ ದಾಟುತ್ತೆ. ಈ ಕೂಲಂಕಷವಾದ ಚರ್ಚೆಯನ್ನ ಆಲಿಸುವ ಪ್ರತಿಯೊಬ್ಬರಿಗೂ ಈ ಎಲ್ಲಾ ಐತಿಹಾಸಿಕ ಮತ್ತು ಧಾರ್ಮಿಕ ಅಂಶಗಳು ಇಂದಿಗೂ ಹೇಗೆ ಪ್ರಸ್ತುತವಾಗ್ತವೆ ಅಂತ ಯೋಚಿಸೋದು ಬಹಳ ಮುಖ್ಯ. ಖಂಡಿತ. ನಾವು ಕೂಡ ಅನೇಕ ಬಾರಿ ಆ ದೋಣಿಯಲ್ಲಿ ರಾತ್ರಿಯಿಡೀ ಒಂಟಿಯಾಗಿ ಕತ್ತಲಿನಲ್ಲಿ ನಮ್ಮದೇ ಅಲ್ಪ ಶಕ್ತಿಯಿಂದ ಬಿರುಗಾಳಿಯ ವಿರುದ್ಧ ಹುಟ್ಟುಹಾಕುತ್ತಿದ್ದ ಶಿಷ್ಯರಂತೆ ಇರ್ತೇವೆ. ಅಥವಾ ಆ ಸಮಾರ್ಯದ ಮಹಿಳೆಯಂತೆ. ಹೌದು.
ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಸಮಾಜದ ಕಣ್ಣು ತಪ್ಪಿಸಿ ಬಾಯಾರಿಕೆ ತೀರಿಸಿಕೊಳ್ಳಲು ಒಂಟಿಯಾಗಿ ಬಂದ ಆ ಸಮಾರ್ಯದ ಮಹಿಳೆಯಂತೆ ಇರುತ್ತೇವೆ. ನಮ್ಮ ಜೀವನದ ಸಮಸ್ಯೆಗಳನ್ನ, ದಾಹವನ್ನ ನಮ್ಮದೇ ಸ್ವಂತ ಬಲದಿಂದ ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತೇವೆ. ನಿಜವಾದ ಮಾತು. ಆದ್ರೆ ಈ ನಾನೇ ಅಂದ್ರೆ ಐ ಆಮ್ ಎಂಬ ಹೇಳಿಕೆಗಳು ನಮ್ಮ ನಿಯಂತ್ರಣ ಮೀರಿದ ನಮ್ಮೆಲ್ಲ ಕಷ್ಟಗಳನ್ನು ಬಲ್ಲ ಶಕ್ತಿಯೊಂದು ನಮಗೆ ಶಾಂತಿ ನೀಡಲು ಕಾಯುತ್ತಿದೆ ಎಂಬುದನ್ನು ನೆನಪಿಸುತ್ತವೆ ಅಲ್ವೇ? ಬಹಳ ಅದ್ಭುತವಾಗಿ ಸಾರಾಂಶವನ್ನ ನೀಡಿದಿರಿ. ಈ ಆಳವರದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ನಾವೆಲ್ಲರೂ ಆಲೋಚಿಸಲು ಒಂದು ಕೊನೆಯ ಪ್ರಚೋದನಾತ್ಮಕ ಚಿಂತನೆಯನ್ನ ನಾನಿಲ್ಲಿ ಬಿಟ್ಟೋಗ ಬಯಸ್ತೇನೆ. ಖಂಡಿತ. ಕೇಳುಗರಿಗೆ ಆ ವಿಚಾರ ತಿಳಿಸಿ. ಯೇಸು 5,000 ಜನರಿಗೆ ಕೇವಲ 5 ರೊಟ್ಟಿಗಳಿಂದ ಆಹಾರ ನೀಡಿದ ನಂತರ ಜನರೆಲ್ಲರೂ ಹೊಟ್ಟೆ ತುಂಬಾ ತಿಂದ ಬಳಿಕ ಉಳಿದ ರೊಟ್ಟಿಗಳ ಚೂರುಗಳನ್ನ ಶಿಷ್ಯರು ಸಂಗ್ರಹಿಸ್ತಾರೆ ಅಂತ ನಾವು ಓದ್ತೇವೆ. ಹೌದು, ಬಾಕಿ ಉಳಿದ ರೊಟ್ಟಿಗಳು. ಆಶ್ಚರ್ಯವೆಂದರೆ ಅಲ್ಲಿ ಸರಿಯಾಗಿ 12 ಬುಟ್ಟಿಗಳು ತುಂಬುವಷ್ಟು ರೊಟ್ಟಿ ಉಳಿದಿರುತ್ತೆ. ಇಲ್ಲಿ 12 ಎಂಬ ಸಂಖ್ಯೆ ಆಕಸ್ಮಿಕವೇ? 12 ಖಂಡಿತ ಸುಮ್ನೆ ಬಂದಿರಲ್ಲ. ಖಂಡಿತ ಅಲ್ಲ. ಅದು ಇಸ್ರೇಲ್ನ 12 ಬುಡಕಟ್ಟುಗಳನ್ನ ಪ್ರತಿನಿಧಿಸ್ತದ್ಯಾ? ಓ, ಆ ಕನೆಕ್ಷನ್ ಇದೆಯಾ? ಹೌದು. ಮರುಭೂಮಿಯಲ್ಲಿ ಅಂದಿಂದಿನ ಮಟ್ಟಿಗೆ ಕೇವಲ ಹೊಟ್ಟೆ ತುಂಬಿಸಿಕೊಳ್ಳಲು ಮಾತ್ರ ಸಿಗುತ್ತಿದ್ದ ಆ ಮನ್ನಾಕ್ಕೆ ವ್ಯತಿರಿಕ್ತವಾದಿ ಈ ಹೊಸ ಜೀವದ ರೊಟ್ಟಿಯು ದೇವರ ಸಮಸ್ತ ಜನರಿಗೂ ಎಂದೆಂದಿಗೂ ಬತ್ತದ ಮಿತಿಮೀರಿದ ಸಮೃದ್ಧಿಯನ್ನ ನೀರುತ್ತೆ ಎಂಬುದರ ಪ್ರಬಲ ಸೂಚನೆ ಇದಾಗಿರಬಹುದೇ? ವಾವ್! ಇದರ ಬಗ್ಗೆ ಆಲೋಚಿಸಿ ನೋಡಿ. ಖಂಡಿತ. ಇದು ನಮ್ಮೆಲ್ಲರನ್ನೂ ಆಳವಾದ ಚಿಂತನೆಗೆ ಹಚ್ಚುವ ವಿಚಾರ. ನಾವು ಕಾರ್ಯಕ್ರಮದ ಆರಂಭದಲ್ಲಿ ಮಾತನಾಡಿದ ಆ ಪೇಂಟಿಂಗ್ನ ರಹಸ್ಯ ಕೋಡ್ನ ಉಪಮೆ ಈಗ ಸಂಪೂರ್ಣವಾಗಿ ಅರ್ಥವಾಗುತ್ತಿದೆ. ಆ ಕೋಡ್ ಇಡೀ ಚಿತ್ರವನ್ನೇ ಬದಲಾಯಿಸಿತಲ್ವಾ? ಹೌದು. ಆ ಚಿಕ್ಕ ಎಗೋ ಐಮಿ ಎಂಬ ಕೋಡನ್ನು, ಅದರ ಹಿಂದಿನ ಚರಿತ್ರೆಯನ್ನು ಅರ್ಥಮಾಡಿಕೊಂಡ ಮೇಲೆ ಗಾಸ್ಪೆಲ್ ಆಫ್ ಜಾನ್ ಎಂಬ ಈ ಐತಿಹಾಸಿಕ ಚಿತ್ರಣವನ್ನು ನಾವು ಎಂದಿಗೂ ಹಳೆಯ ದೃಷ್ಟಿಕೋನದಿಂದ ನೋಡಲು ಸಾಧ್ಯವೇ ಇಲ್ಲ. ಸಾಧ್ಯನೇ ಇಲ್ಲ. ನಾನೇ ಎಂಬ ಒಂದೇ ಒಂದು ಪದದಲ್ಲಿ ಇಡೀ ಬ್ರಹ್ಮಾಂಡದ ಶಕ್ತಿಯೇ ಅಡಗಿದೆ. ಆಲಿಸುವ ಪ್ರತಿಯೊಬ್ಬರಿಗೂ ಈ ವಿಶ್ಲೇಷಣೆ ಖಂಡಿತ ಹೊಸ ಹೊಳಹನ್ನ ನೀಡಿದೆ ಅಂತ ಭಾವಿಸ್ತೇನೆ. 12 ಬುಟ್ಟಿಗಳ ಸಮೃದ್ಧಿಯ ರಹಸ್ಯದೊಂದಿಗೆ ಇಂದಿನ ಈ ಚರ್ಚೆಯನ್ನ ಇಲ್ಲಿಗೆ ವಿರಾಮಗೊಳಿಸೋಣ.